ಈಶಾವಾಸ್ಯೋಪನಿಷತ್ ಹಿಂದೂ ತತ್ವಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖವಾದ, ಸಂಕ್ಷಿಪ್ತ ಆದರೆ ಗಂಭೀರವಾದ ಉಪನಿಷತ್. ಸೃಷ್ಟಿ, ಪ್ರಕಾಶ, ಪುರುಷತತ್ವ ಮತ್ತು ಜೀವನದ ಆಧ್ಯಾತ್ಮಿಕ ಗುರಿಯನ್ನು ವಿವರಿಸುವ ಈ ಗ್ರಂಥವು ಮಾನವನ ಜೀವನದಲ್ಲಿ ಪರಮತತ್ವವನ್ನು ಅರಿತುಕೊಳ್ಳುವ ಮಾರ್ಗವನ್ನು ಸೂಚಿಸುತ್ತದೆ. ಈಶಾವಾಸ್ಯೋಪನಿಷತ್ನ ಕೆಲವು ಶ್ಲೋಕಗಳು ಸಂಕೇತಾತ್ಮಕವಾಗಿದ್ದು, ಅವುಗಳಲ್ಲಿ ನೈಜ ಜ್ಞಾನವನ್ನು ಅರ್ಥಮಾಡಿಕೊಳ್ಳುವುದು ಮನುಷ್ಯನ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಪ್ರಮುಖ. ಉದಾಹರಣೆಗೆ, ಪೋಷಣೇಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಸಮೂಹ ತೇಜೋ ಯತ್ತೆ ರೂಪಂ ಕಲ್ಯಾಣತಮಂ ತತ್ತೆ ಪಶ್ಯಾಮಿ ಯೋಸ್ಸೌ ಪುರುಷಃ ಸೋಸ್ಹಮಸ್ಮಿ ಎಂಬ ಶ್ಲೋಕವು ಸಂಪೂರ್ಣವಾಗಿ ಪ್ರಪಂಚದ ತತ್ವ ಮತ್ತು ಪರಮಾತ್ಮನ ಸಿದ್ಧಾಂತವನ್ನು ಪ್ರತಿಬಿಂಬಿಸುತ್ತದೆ. ಪ್ರಥಮವಾಗಿ ಈ ಶ್ಲೋಕದಲ್ಲಿ ಸೂರ್ಯನು ಒಂದು ಪ್ರಮುಖ ಸಂಕೇತವಾಗಿ ಕಾಣಿಸುತ್ತದೆ. ಪೋಷಣ್ ಎಂದರೆ ಬೆಳಕು, ಶಕ್ತಿ ಮತ್ತು ಜೀವನದ ಮೂಲ. ಸೂರ್ಯನು ಪ್ರತಿಯೊಬ್ಬ ಜೀವಿಗೆ ಬೆಳಕು ನೀಡುವ ಮೂಲಕ ಜಗತ್ತಿನ ಎಲ್ಲಾ ಪ್ರಾಣಿಗಳಲ್ಲಿ ಶಕ್ತಿ ಹರಿಸುತ್ತಾನೆ. ಈ ಶಕ್ತಿಯು ದೈಹಿಕ ದೃಷ್ಟಿಯಿಂದ ಮಾತ್ರವಲ್ಲ, ಮಾನಸಿಕ ಮತ್ತು ಆತ್ಮೀಯ ದೃಷ್ಟಿಯಿಂದ ಸಹ ಮಾರ್ಗದರ್ಶಕವಾಗಿರುತ್ತದೆ. ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಸಮೂಹ ಎಂಬ ಭಾಗವು ಸೂರ್ಯನ ಬೆಳಕು ಪ್ರಪಂಚದ ಪ್ರತಿಯೊಂದು ಘಟಕಕ್ಕೆ ತಲುಪುವುದನ್ನು ಸೂಚಿಸುತ್ತದೆ. ಪ್ರತಿಯೊಂದು ರಶ್ಮಿ ಪ್ರಪಂಚದ ವಿಭಿನ್ನ ಅಂಗಗಳಲ್ಲಿ ಪ್ರಜ್ಞೆ, ಜ್ಞಾನ ಮತ್ತು ಶಕ್ತಿಯನ್ನು ಹರಡುತ್ತದೆ. ಈ ಬೆಳಕು ನಮ್ಮ ಜೀವನದಲ್ಲಿ ಒಂದು ಮಾರ್ಗದರ್ಶಕ ತತ್ವದಂತೆ ಕಾರ್ಯನಿರ್ವಹಿಸುತ್ತದೆ. ದ್ವಿತೀಯವಾಗಿ, ಶ್ಲೋಕದಲ್ಲಿ ತೇಜಸ್ಸಿನ ಮಹತ್ವವನ್ನು ವಿಶೇಷವಾಗಿ ವರ್ಣಿಸಲಾಗಿದೆ. ತೇಜೋಯತ್ತೆ ರೂಪಂ ಕಲ್ಯಾಣತಮಂ ಎಂಬ ವಾಕ್ಯವು ತೇಜಸ್ಸಿನ ಪರಿಪೂರ್ಣತೆ ಮತ್ತು ಶ್ರೇಷ್ಠತೆಯನ್ನು ವಿವರಿಸುತ್ತದೆ. ತೇಜಸ್ಸು ದೈಹಿಕ ಬೆಳಕಿನ ರೂಪವಲ್ಲ, ಅದು ಶ್ರೇಷ್ಠ ಆತ್ಮೀಯ ಶಕ್ತಿ, ಪರಮಾತ್ಮದ ಪ್ರತಿ ಕ್ಷಣದಲ್ಲಿ ಬೆಳೆಯುವ ಪ್ರಕಾಶವನ್ನು ಸೂಚಿಸುತ್ತದೆ. ತೇಜಸ್ಸು ಎಂದರೆ ಎಲ್ಲಾ ಸೃಷ್ಟಿಯಲ್ಲಿಯೂ ಅಸ್ತಿತ್ವ ಹೊಂದಿರುವ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವ ಸಾಂದರ್ಭಿಕ ಶಕ್ತಿ. ಪ್ರಕಾಶವು ಹಗುರಿನಂತೆ ಎಲ್ಲ ಕಡೆ ಹರಿದು ಜ್ಞಾನ ಮತ್ತು ಪ್ರಜ್ಞೆ ನೀಡುತ್ತದೆ. ಮೂರನೆಯವಾಗಿ, ಶ್ಲೋಕವು ಪುರುಷತತ್ವದ ಅರ್ಥವನ್ನು ವಿವರಿಸುತ್ತದೆ. ತತ್ತೆ ಪಶ್ಯಾಮಿ ಯೋಸ್ಸೌ ಪುರುಷಃ ಎಂಬ ಭಾಗವು ತೇಜಸ್ಸಿನ ಪರಿಪೂರ್ಣತೆಯಲ್ಲಿಯೇ ಅತಿ ಶ್ರೇಷ್ಠ ಪುರುಷನ ಆತ್ಮವಿರುವುದನ್ನು ಸೂಚಿಸುತ್ತದೆ. ಪುರುಷಃ ಎಂದರೆ ಸೃಷ್ಟಿಕರ್ತ, ಸ್ಥಿತಿಕರ್ತ ಮತ್ತು ಪರಿಪೂರ್ಣತೆಯನ್ನು ಹೊಂದಿರುವ ಪರಮಾತ್ಮ. ಪ್ರಪಂಚದ ಪ್ರತಿಯೊಂದು ತತ್ವ, ಪ್ರತಿಯೊಂದು ಜೀವ, ಪ್ರತಿಯೊಂದು ಬೆಳಕು ಅವನೊಂದಿಗೆ ಸಂಬಂಧ ಹೊಂದಿದೆ. ಪುರುಷನ ಸ್ವರೂಪವು ಎಲ್ಲ ಕಣ, ಎಲ್ಲ ಘಟಕ, ಎಲ್ಲ ಜೀವಿಗಳಲ್ಲಿ ವಿಸ್ತಾರಗೊಂಡಿದೆ. ಹೀಗಾಗಿ ಈ ಪುರುಷತತ್ವವನ್ನು ಅರಿಯುವುದು ಮನುಷ್ಯನ ಆಧ್ಯಾತ್ಮಿಕ ಬೆಳವಣಿಗೆಗೆ ಅತ್ಯಂತ ಮುಖ್ಯ. ಚೌಕಟ್ಟಿನಂತೆ ಶ್ಲೋಕವು ಆತ್ಮಸಾಕ್ಷಾತ್ಕಾರದ ಮಹತ್ವವನ್ನು ಸೋಸ್ಹಮಸ್ಮಿ ಮೂಲಕ ವ್ಯಕ್ತಪಡಿಸುತ್ತದೆ. ಸೋಸ್ಹಮಸ್ಮಿ ಎಂದರೆ ನಾನು ಆತ್ಮ, ನಾನು ಪರಮಾತ್ಮನೊಂದಿಗೆ ಏಕತೆಯಲ್ಲಿದ್ದೇನೆ ಎಂಬ ಅರ್ಥ. ಈ ನುಡಿಯು ವ್ಯಕ್ತಿಯ ಆತ್ಮಜ್ಞಾನ ಮತ್ತು ಪರಮಾತ್ಮ ಏಕತೆಯನ್ನು ನಿರೂಪಿಸುತ್ತದೆ. ಈ ತಿಳುವಳಿಕೆ ಜೀವಿಯ ಜೀವನದಲ್ಲಿ ಶ್ರೇಷ್ಠತೆಯನ್ನು, ಆತ್ಮೀಯ ಶಾಂತಿಯನ್ನು ಮತ್ತು ಸಮಗ್ರತೆಯನ್ನು ತಂದೊಯ್ಯುತ್ತದೆ. ಈ ಶ್ಲೋಕವು ನಮಗೆ ತಿಳಿಸುತ್ತದೆ, ಪ್ರಕೃತಿ, ಸೂರ್ಯ, ತೇಜಸ್ಸು, ಪುರುಷ ಮತ್ತು ಆತ್ಮ ಎಲ್ಲವೂ ಪರಸ್ಪರ ಸಂಬಂಧ ಹೊಂದಿವೆ. ಪ್ರಪಂಚದ ಪ್ರತಿಯೊಂದು ಘಟಕದಲ್ಲಿ ಪರಮಾತ್ಮನ ತೇಜಸ್ಸು ಲಭ್ಯವಿದೆ ಮತ್ತು ನಾವು ಅದನ್ನು ಅರಿತುಕೊಂಡಾಗ ಮಾತ್ರ ಶ್ರೇಷ್ಠ ಆಧ್ಯಾತ್ಮಿಕ ಜೀವನವನ್ನು ನಿರ್ವಹಿಸಬಹುದು. ಮನುಷ್ಯನು ಸೂರ್ಯನ ಬೆಳಕಿನಂತೆ ತನ್ನ ಹೃದಯದಲ್ಲಿ ಪರಮಾತ್ಮನ ತೇಜಸ್ಸನ್ನು ಅನುಭವಿಸಿದಾಗ ಆತನು ಜ್ಞಾನ, ಶಕ್ತಿ ಮತ್ತು ಶಾಂತಿಯನ್ನು ಪಡೆದಿರುತ್ತಾನೆ. ಇವು ಮಾತ್ರವಲ್ಲ, ಈಶಾವಾಸ್ಯೋಪನಿಷತ್ ನಮ್ಮನ್ನು ಜೀವನದ ನೈತಿಕ ಹಾಗೂ ಧಾರ್ಮಿಕ ವಿಚಾರಗಳ ಕಡೆಗೆ ಸಹ ಪ್ರೇರೇಪಿಸುತ್ತದೆ. ಶ್ರೇಷ್ಠ ಪುರುಷನ ತತ್ವವನ್ನು ಅರಿತುಕೊಳ್ಳುವುದರಿಂದ ನಾವು ನಮ್ಮ ಬದುಕಿನಲ್ಲಿ ಸತ್ಯ, ಧರ್ಮ, ಪ್ರಜ್ಞೆ ಮತ್ತು ಕಾರ್ಯಯನ್ನು ಅಳವಡಿಸಿಕೊಳ್ಳಬಹುದು.
ಪ್ರಪಂಚದ ಪ್ರತಿಯೊಂದು ಅಂಶದಲ್ಲಿ ಪರಮಾತ್ಮನ ತೇಜಸ್ಸನ್ನು ಗುರುತಿಸುವುದು ಜೀವನವನ್ನು ಒತ್ತಾಯ, ಅಹಂಕಾರ ಮತ್ತು ಅಶಾಂತಿಯಿಂದ ಮುಕ್ತಗೊಳಿಸುತ್ತದೆ. ಸಾರಾಂಶವಾಗಿ ಈ ಶ್ಲೋಕವು ಸೂರ್ಯ, ತೇಜಸ್ಸು, ಪುರುಷ ಮತ್ತು ಆತ್ಮ ಸಾಕ್ಷಾತ್ಕಾರದ ಪರಿಪೂರ್ಣತೆಯನ್ನು ತತ್ವಮಯವಾಗಿ ವಿವರಿಸುತ್ತದೆ. ಪ್ರಪಂಚದ ಪ್ರತಿಯೊಂದು ತತ್ವದಲ್ಲಿ ಪರಮಾತ್ಮನ ಶಕ್ತಿ ಇದೆ ಎಂದು ಅರಿತುಕೊಳ್ಳುವುದರಿಂದ ನಾವು ಜೀವನದ ನಿಜವಾದ ಗುರಿಯನ್ನು ಅರ್ಥಮಾಡಿಕೊಳ್ಳಬಹುದು. ಈಶಾವಾಸ್ಯೋಪನಿಷತ್ ನಮಗೆ ನೀಡುವ ಸಂದೇಶವೆಂದರೆ, ಪರಮಾತ್ಮನ ತತ್ವವನ್ನು ಮನಸ್ಸಿನ ಆಳದಲ್ಲಿ ಅರಿತುಕೊಳ್ಳಿ, ಆತ್ಮಜ್ಞಾನವನ್ನು ಬೆಳೆಸಿ, ಜ್ಞಾನ, ಶಕ್ತಿ ಮತ್ತು ಶಾಂತಿಯೊಂದಿಗೆ ಜೀವನವನ್ನು ನಡೆಸಿ. ಈ ರೀತಿಯ ವಿಶ್ಲೇಷಣೆ ಶ್ಲೋಕದ ತತ್ವಮಯ ಅರ್ಥವನ್ನು ಹೆಚ್ಚು ಪ್ರಬಲವಾಗಿ ಮನಃಪೂರ್ವಕವಾಗಿ ವ್ಯಕ್ತಪಡಿಸುತ್ತದೆ. ಇದು ಧಾರ್ಮಿಕ ಗ್ರಂಥಗಳನ್ನಾಗಿ ಮಾತ್ರವಲ್ಲ, ಜೀವನಕ್ಕೆ ಮಾರ್ಗದರ್ಶನ ನೀಡುವ ದಾರ್ಶನಿಕ ತತ್ವಶಾಸ್ತ್ರವಾಗಿಯೂ ಸೇವೆ ಸಲ್ಲಿಸುತ್ತದೆ. ಈ ಶ್ಲೋಕವನ್ನು ಅರ್ಥಮಾಡಿಕೊಳ್ಳುವುದು ಪ್ರತಿಯೊಬ್ಬ ಮನುಷ್ಯನ ಆಧ್ಯಾತ್ಮಿಕ ಬೆಳವಣಿಗೆಯ ಅತಿ ಮುಖ್ಯ ಹಂತವೆಂದು ಹೇಳಬಹುದು. ಭಾಷ್ಯಾತ್ಮಕವಾಗಿ ನೋಡಿದರೆ ಶ್ಲೋಕವು ಹೇಳುವ ಅರ್ಥ ಸ್ಪಷ್ಟವಾಗಿದೆ. ಸೂರ್ಯನು ಬೆಳಕು, ಶಕ್ತಿ ಮತ್ತು ಜ್ಞಾನ ನೀಡುವ ಮೂಲ. ಪ್ರಾಜಾಪತ್ಯ ವ್ಯೂಹ ಪ್ರತಿಯೊಂದು ರಶ್ಮಿ ಜಗತ್ತಿನ ಪ್ರತಿಯೊಂದು ಘಟಕ, ಪ್ರತಿಯೊಂದು ಜೀವ, ಪ್ರತಿಯೊಂದು ಕಣವನ್ನು ಪ್ರವೇಶಿಸುತ್ತವೆ ಮತ್ತು ಪ್ರತಿಯೊಂದು ತತ್ವಕ್ಕೆ ಪರಮಾತ್ಮನ ತೇಜಸ್ಸನ್ನು ಹರಡುತ್ತವೆ ಎಂಬುದನ್ನು ಸೂಚಿಸುತ್ತದೆ. ಸೂರ್ಯನ ಬೆಳಕು ಶಾರೀರಿಕವಾಗಿ ಮಾತ್ರವಲ್ಲ, ಮಾನಸಿಕ, ಭಾವಾತ್ಮಕ ಮತ್ತು ಆಧ್ಯಾತ್ಮಿಕ ಬೆಳಕಾಗಿ ಕೂಡ. ಪ್ರತಿಯೊಬ್ಬ ಜೀವಿಯ ಮನಸ್ಸಿನಲ್ಲಿ ಜ್ಞಾನ, ಪ್ರಜ್ಞೆ ಮತ್ತು ಶ್ರೇಷ್ಠತೆಯನ್ನು ಮೂಡಿಸುತ್ತದೆ. ತೇಜೋಯತ್ತೆ ರೂಪಂ ಕಲ್ಯಾಣತಮಂ ಎಂಬುದರಿಂದ ಪರಮಾತ್ಮದ ಸ್ವರೂಪದ ಪರಿಪೂರ್ಣತೆ, ಶುಭಮಯತೆ, ದೈವಿಕತೆಯನ್ನು ವ್ಯಕ್ತಪಡಿಸುತ್ತದೆ. ಪ್ರತಿಯೊಂದು ಜೀವಿಯಲ್ಲಿಯೂ, ಪ್ರತಿಯೊಂದು ಕಣದಲ್ಲಿ, ಪ್ರತಿಯೊಂದು ಘಟನೆಗಳಲ್ಲಿ ಈ ಪರಮಾತ್ಮ ಲಭ್ಯವಿದ್ದು, ತತ್ತೇ ಪಶ್ಯಾಮಿ ಯೋಸೌ ಪುರುಷಃ ಎಂಬುದರಿಂದ ಪ್ರತಿಯೊಂದು ತತ್ವದಲ್ಲಿಯೂ ಅವನ ಅಸ್ತಿತ್ವ ಸ್ಪಷ್ಟವಾಗುತ್ತದೆ. ಅಂತಿಮವಾಗಿ ಸೋಹಂ ಅಸ್ಮಿ ನುಡಿಯಲ್ಲಿ ವ್ಯಕ್ತವಾಗುವ ಆತ್ಮಜ್ಞಾನವು ವ್ಯಕ್ತಿಗೆ ತಿಳಿಸುತ್ತದೆ, ನಾನು ಆತ್ಮ, ನಾನು ಪರಮಾತ್ಮನೊಂದಿಗೆ ಏಕತೆಯಲ್ಲಿದ್ದೇನೆ. ಇದು ಜೀವನದಲ್ಲಿ ಶ್ರೇಷ್ಠತೆಯನ್ನು, ಶಾಂತಿಯನ್ನು ಮತ್ತು ಜ್ಞಾನವನ್ನು ತರಬಲ್ಲದು. ತತ್ವ ಸಿದ್ಧಾಂತದ ದೃಷ್ಟಿಕೋನದಲ್ಲಿ ಶ್ಲೋಕವು ಪರಮಾತ್ಮ, ಜೀವಾತ್ಮ, ಜಗತ್ತು ಮತ್ತು ಪ್ರಕಾಶದ ನಡುವೆ ಸಮಗ್ರ ಸಂಬಂಧವನ್ನು ವಿವರಿಸುತ್ತದೆ. ಪ್ರತಿಯೊಂದು ಜೀವಿಯಲ್ಲಿಯೂ, ಪ್ರತಿಯೊಂದು ತತ್ವದಲ್ಲಿಯೂ ಪರಮಾತ್ಮ ಲಭ್ಯವಿದ್ದು, ಆತ್ಮಜ್ಞಾನವು ಜೀವನದ ಪರಮ ಗುರಿ ಎಂದು ತಿಳಿಸುತ್ತದೆ. ಈ ಶ್ಲೋಕವು ವ್ಯಕ್ತಿಯ ಮನಸ್ಸಿನಲ್ಲಿ ಜ್ಞಾನ, ಶಾಂತಿ ಮತ್ತು ಶ್ರೇಷ್ಠತೆಯನ್ನು ಬೆಳೆಸುತ್ತದೆ, ವ್ಯಕ್ತಿಯನ್ನು ಆಧ್ಯಾತ್ಮಿಕ ಬೆಳವಣಿಗೆಯ ದಾರಿಗೆ ಕರೆದೊಯ್ಯುತ್ತದೆ. ದ್ವೈತ ದೃಷ್ಟಿಕೋನದಲ್ಲಿ ಪರಮಾತ್ಮ ಮತ್ತು ಜೀವಾತ್ಮ ವಿಭಿನ್ನ ರೂಪದಲ್ಲಿಯೇ ಇರುತ್ತವೆ. ಪಶ್ಯಾಮಿ ಯೋಸೌ ಪುರುಷಃ ಶ್ಲೋಕವು ಪರಮಾತ್ಮನ ಮಹತ್ವವನ್ನು ವಿವರಿಸುತ್ತದೆ, ಆದರೆ ಜೀವಾತ್ಮವು ಅವನಿಂದ ವಿಭಿನ್ನ. ಸೋಹಂ ಅಸ್ಮಿ ಎಂಬ ನುಡಿ ಆತ್ಮವು ಪರಮಾತ್ಮನೊಂದಿಗೆ ಅನುಭವಾತ್ಮಕ ಸಂಪರ್ಕ ಹೊಂದಿದೆ ಎಂದು ಸೂಚಿಸುತ್ತದೆ, ಆದರೆ ಸಂಪೂರ್ಣ ಏಕತೆಯ ಭಾವವಿಲ್ಲ. ಈ ದೃಷ್ಟಿಕೋನದಲ್ಲಿ ಮನುಷ್ಯನು ತನ್ನ ಧರ್ಮ, ಕರ್ತವ್ಯ ಮತ್ತು ಜೀವನ ಪಥದಲ್ಲಿ ಕಾರ್ಯನಿರ್ವಹಿಸುತ್ತಾನೆ. ಪರಮಾತ್ಮನು ಮಾರ್ಗದರ್ಶಕ, ಅದೇ ಆತ್ಮವನ್ನು ಅನುಭವಾತ್ಮಕವಾಗಿ ಮಾರ್ಗಸೂಚಿಸುತ್ತಾನೆ. ಜೀವನದ ಗುರಿ ಪರಮಾತ್ಮನ ಅನುಸರಣೆಯಲ್ಲಿದೆ, ಆದರೆ ಆತ್ಮವು ತನ್ನ ಸ್ವತಂತ್ರ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಅದ್ವೈತ ದೃಷ್ಟಿಕೋನದಲ್ಲಿ ಬ್ರಹ್ಮವೇ ಏಕೈಕ ಸತ್ಯ, ನಿರಪೇಕ್ಷ, ನಿರ್ದ್ವಂದ್ವ. ಜಗತ್ತು, ಜೀವಾತ್ಮ, ಪ್ರಕಾಶ ಎಲ್ಲವೂ ಬ್ರಹ್ಮದ ಅಭಿವ್ಯಕ್ತಿ. ಸೋಹಂ ಅಸ್ಮಿ ನುಡಿ ಆತ್ಮ ಮತ್ತು ಪರಮಾತ್ಮದ ಮೂಲ ಏಕತೆಯನ್ನು ಸೂಚಿಸುತ್ತದೆ. ಪ್ರತಿಯೊಂದು ಜೀವಿಯಲ್ಲಿಯೂ, ಪ್ರತಿಯೊಂದು ತತ್ವದಲ್ಲಿಯೂ ಪರಮಾತ್ಮ ಲಭ್ಯವಿದ್ದು, ಆತ್ಮಜ್ಞಾನವು ಜೀವನದ ನಿಜವಾದ ಗುರಿ. ಆತ್ಮ ಮತ್ತು ಪರಮಾತ್ಮ ಮೂಲತಃ ಏಕ, ಭೌತಿಕ
ಮಾನಸಿಕ ವ್ಯತ್ಯಾಸಗಳು ತಾತ್ಕಾಲಿಕ. ಇದರಿಂದ ಮನುಷ್ಯನು ತನ್ನ ಜೀವನದಲ್ಲಿ ಶ್ರೇಷ್ಠತೆಯನ್ನು, ಶಾಂತಿಯನ್ನು, ಆತ್ಮೀಯ ಸಮಗ್ರತೆಯನ್ನು ಅನುಭವಿಸಬಹುದು. ವಿಶಿಷ್ಟಾದ್ವೈತ ದೃಷ್ಟಿಕೋನದಲ್ಲಿ ಪರಮಾತ್ಮವು ಎಲ್ಲಾ ಜೀವಿಗಳಲ್ಲಿಯೂ ವಿಸ್ತಾರಗೊಂಡಿದ್ದು, ಆತ್ಮಗಳು ಸ್ವತಂತ್ರ ವೈಶಿಷ್ಟ್ಯವನ್ನು ಉಳಿಸಿಕೊಂಡಿರುತ್ತವೆ. ಯೋಸ್ಸೌ ಪುರುಷಃ ಎಂದರೆ ಪ್ರತಿಯೊಂದು ಜೀವಿಯಲ್ಲಿಯೂ ಪರಮಾತ್ಮನ ಲೀಲೆ, ಶಕ್ತಿ, ತೇಜಸ್ಸು ಸ್ಪಷ್ಟವಾಗುತ್ತದೆ. ಸೋಹಂ ಅಸ್ಮಿ ಆತ್ಮವು ಪರಮಾತ್ಮನೊಂದಿಗೆ ಏಕತೆಯಲ್ಲಿದೆ ಎಂದು ಸೂಚಿಸುತ್ತದೆ, ಆದರೆ ತನ್ನ ವೈಶಿಷ್ಟ್ಯವನ್ನು ಉಳಿಸುತ್ತದೆ. ಇದು ವೈಶಿಷ್ಟ್ಯಾತ್ಮಕ ಏಕತೆಯ ಸಂಕೇತ. ಈ ದೃಷ್ಟಿಕೋನದಲ್ಲಿ ಜೀವನವು ಪರಮಾತ್ಮನ ಮಾರ್ಗದರ್ಶನದ ಅಡಿಯಲ್ಲಿ ಸುಗಮವಾಗುತ್ತದೆ, ಆದರೆ ಆತ್ಮ ತನ್ನ ಸ್ವತಂತ್ರ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಈ ಶ್ಲೋಕವು ನಮಗೆ ಸ್ಪಷ್ಟ ಸಂದೇಶ ನೀಡುತ್ತದೆ. ಪ್ರಕಾಶ, ಸೂರ್ಯ, ಪುರುಷ. ಆತ್ಮಜ್ಞಾನ ಮತ್ತು ಪರಮಾತ್ಮದ ಸಮ್ಮಿಲನವು ಜೀವನದ ಶ್ರೇಷ್ಠ ಗುರಿ. ಸೂರ್ಯನ ಬೆಳಕು ಪರಮಾತ್ಮನ ತೇಜಸ್ಸಿನ ಸಂಕೇತ. ಆತ್ಮಜ್ಞಾನವು ಮನುಷ್ಯನ ಬದುಕಿನಲ್ಲಿ ಮಾರ್ಗದರ್ಶಕ, ಜ್ಞಾನ, ಶಕ್ತಿ ಮತ್ತು ಶ್ರೇಷ್ಠತೆಯನ್ನು ತರಬಲ್ಲದು. ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ದೃಷ್ಟಿಕೋನಗಳಲ್ಲಿ ಶ್ಲೋಕವು ವಿಭಿನ್ನವಾಗಿ ಅನ್ವಯವಾಗುತ್ತದೆ, ಆದರೆ ಎಲ್ಲ ದಾರ್ಶನಿಕ ವಿವರಣೆಗಳಲ್ಲಿಯೂ ಪರಮಾತ್ಮನು ಜೀವನ, ಜಗತ್ತು ಮತ್ತು ಆತ್ಮಜ್ಞಾನದಲ್ಲಿ ಅತ್ಯಂತ ಮಹತ್ವಪೂರ್ಣ ಎಂದು ಸ್ಪಷ್ಟವಾಗಿದೆ. ಈ ಪ್ರಬಂಧವು ಶ್ಲೋಕದ ಭಾಷ್ಯ, ತತ್ವ, ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ದೃಷ್ಟಿಕೋನಗಳನ್ನು ನಿರಂತರವಾಗಿ ಒಳಗೊಂಡಿದೆ. ಹಂತವಿಲ್ಲದೆ ಓದಿದಾಗ ಇದು ದಾರ್ಶನಿಕ, ಅಧ್ಯಾಯಾತ್ಮಿಕ ಹಾಗೂ ತತ್ವಮಯ ವಿಶ್ಲೇಷಣೆಯಂತೆ ಅನಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.